ನೀವು ಹೇಳೋ ಇದು ನೋಡಿದ್ರೆ ಐ ಥಿಂಕ್ ನಾವು ಇಂಡಿಯಾದಲ್ಲಿ ನಮ್ಮ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ 2021 ಸಿಲ್ವರ್ ಮೆಡಲ್ ತೊಗೊಂಡಂಥ ಮೀರಾಬಾಯಿ ಚಾವ್ನವ್ರನ್ನ ನಾಪಿಸ್ಕೋಬೇಕು. ಅವ್ರ ಕಥೆ ಓದ್ತಾ ಇದ್ದೆ, ಆಶ್ಚರ್ಯ ಆಯಿತು. ಕಟ್ಟಿಗೆ ಹೊರ್ತಾ ಇದ್ದದ್ದು ಒಂದು ಫ್ಯಾಮ್ಲಿಯವರು. ಅಂದರೆ ನಮಗೆ ಗೊತ್ತಿಲ್ಲದೆ ಇರೋಂಗೆ ಚಿಕ್ಕಂದ್ಲಿಂದಾಗಿಂದ ಅವರು ಕಟ್ಟಿಗೆನೆಲ್ಲ ಹೊತ್ತು ಇಂಡೈರೆಕ್ಟ್ಲಿ ಭಾರ ಹೊರೋದನ್ನು ಅಭ್ಯಾಸ ಮಾಡಿ ಕೊನೆಗೊಂದಿನ ನೋಡಿದ್ರೆ ನೋಡಿ ಸಿಲ್ವರ್ ಮೆಡಲು ವೇಟ್ ಲಿಫ್ಟಿಂಗಲ್ಲೇ. ಅದಕ್ಕೆ ಹೇಳ್ತಾರೆ ಸ್ಟ್ರಗಲ್ಸ್, ಕಷ್ಟಗಳು ಎಲ್ಲೋ ಒಂಥರ ಸೀಕ್ರೆಟ್ ಟ್ರೈನಿಂಗ್ ಗ್ರೌಂಡ್ ಫಾರ್ ಗ್ರೇಟ್ನೆಸ್ ಅಂತ. ನೀವು ಯಾವುದೇ ಸ್ಪೋರ್ಟ್ಸ್ ಮ್ಯಾನ್ ತೊಗೊಳ್ಳಿ, ಅವರೆಲ್ಲರೂ ಲೋವರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಮೋಸ್ಟ್ಲಿ. ಯಾರು ದುಡ್ಡು ನೋಡಿ ಆ ಟೈಮಲ್ಲಿ ನನಗೆ ಇವಾಗ ನನ್ನ ಮಗಳು ಹೆಂಗಿದ್ದೆ ನಂಗೆ ಇರ್ತದೆ, ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾಯಿರಲಿಲ್ಲ ನಾನು. ಇವಾಗ ಅವಳಿಗೆ ಸ್ವಲ್ಪ ಶೂ ಹರಿದೋಗಿದ್ರೆ ಪಾಪ ಶೂ ಹರಿದೋಗಿದೆ ಹೊಸದು ಕೊಡಿಸು ಅಂತಾಳೆ. ಅವಾಗೆಲ್ಲ ನಾವು ಕೇಳೋಕ್ಕೆ ಮನಸ್ಸೇ ಇರ್ತಾಯಿರಲಿಲ್ಲ, ಸಿಕ್ಕಿದ್ರೆ ಸಾಕು ಶೂಸು ಅಂತ. ಸೊ ಡಿಫ್ರೆನ್ಸ್ ಮ್ಯಾಟರ್ಸ್ ಅದು. ಸೊ ಅವ್ರು ತಪ್ಪಲ್ಲ, ಮಕ್ಕಳು ತಪ್ಪಲ್ಲ, ಅದು ಇಟ್ಸ್ ವಾತಾವರಣ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಒಂದು ಥಿಯರಿ ಇಸ್ ದಿಸ್, ಈಗ ರೀಸೆಂಟಾಗಿ ಮೊನ್ನೆ ಅಷ್ಟೇ ನಾವು US ಓಪನ್ ನೋಡಿದ್ವಿ. ಹೌದು, ಟೆನ್ನಿಸ್, ಅಲ್ಕರಾಜು, ಸಿನ್ನರು, ಅವ್ರ ಲೆವೆಲಲ್ಲೆಲ್ಲ ಆ ಎಲ್ಲ ದೇಶಗಳಲ್ಲೆಲ್ಲ ಸ್ಟಾರ್ಟಿಂಗಿಂದಲೇ ಎಲ್ಲದಕ್ಕೂ ಅವ್ರಿಗೆ ಪ್ರಿವಿಲೇಜ್ ಇದ್ದೇ ಇರುತ್ತೆ. ದುಡ್ಡು ಕಾಸೆಲ್ಲ ಚೆನ್ನಾಗಿರ್ತಾರಲ್ಲ, ಆ ಥರ ದೇಶಗಳಲ್ಲೆಲ್ಲ ಇವರೆಲ್ಲ ಹೆಂಗೆ ಗ್ರಿಡ್ ಇಟ್ಕೊಂಬರ್ತಾರೆ. ಅವ್ರನ್ನ ಪಿಕ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟಿರ್ತಾರೆ. ಚೈನಾ ಮಕ್ಕಳನ್ನ ಎತ್ಕೊಂಡೋಗಿ ಹಾಕ್ಬಿಟ್ಟಿರ್ತಾರೆ ಹಾಸ್ಟೆಲಲ್ಲಿ. ಸೊ ಅವ್ರ ಜಗತ್ತೇ ನೋಡಲ್ಲ ಅವರು. ಆಮೇಲೆ ಅವ್ರಿಗೆ ಆ ಸ್ಟಾರ್ಡಮ್ ಬರಲ್ಲ. ಅವ್ರು ಎಷ್ಟೇ ಬೆಳೆದ್ರೂ ಆ ಸ್ಟಾರ್ಡಮ್ನ ಇಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲಿ ಬರೋಕ್ಕೆ ಬಿಡಲ್ಲ. ಇಲ್ಲಿ ಬಂತು ಅಂದರೆ ಅವ್ರು ಡ್ಯಾಮೇಜ್ ಆಗಿಬಿಡ್ತಾರೆ. ಈ ಬಡವ್ರ ಮಕ್ಕಳದ್ದು ಹೇಳ್ತೀನಿ, ಈ ತುಂಬ ಜನ ಕಬಡ್ಡಿ ಪ್ಲೇಯರ್ಸ್ ಆಗಲಿ, ಅಥ್ಲೀಟ್ಸ್ ಆಗಲಿ, ನ್ಯಾಷನಲ್ಸ್ ಮಾಡೋವರೆಗೂ ಚೆನ್ನಾಗೇ ಮಾಡ್ತಾರೆ, ಚೆನ್ನಾಗಿ ಹೋಗ್ತಾರೆ. ಒಂದು ಸತಿ ಅವ್ರಿಗೆ ಯಾವುದೋ ಬ್ರ್ಯಾಂಡ್ ಸ್ಪಾನ್ಸರ್ಸ್ ಬಂದ ತಕ್ಷಣ ನಾನೇ ಗ್ರೇಟ್, ಅಲ್ಲಿಂದನೇ ಸ್ಟಾಪ್ ಆಗಿಬಿಡುತ್ತೆ. ಎಷ್ಟೋ ಜನ ಹಂಗೆ ಬಿದ್ದೋಗಿದ್ದಾರೆ. ಎಕ್ಸಾಂಪಲ್ ಪೃಥ್ವಿ ಶಾ ನೋಡಿ, ಎಂಥ ಪ್ಲೇಯರು, ಸೆಲೆಕ್ಟೇ ಆಗ್ತಲ್ಲ ಎಲ್ಲೂ. ಅದೇ ಒಬ್ಬ ಮ್ಯಾಗಿ ತಿನ್ಕೊಂಡಿರೋ ಹುಡುಗ ರೋಡ್ ಸೈಡ್ ಇದ್ದಿದ್ದು ಹಾರ್ದಿಕ್ ಪಾಂಡ್ಯ ಎಲ್ಲಿದ್ದಾನೆ, ಇಸ್ ಫೇಸಿಂಗ್ ಲಾಟ್. ಆದರೂ ಅದು ಮೈಂಡ್ ಸೆಟ್ ಇರುತ್ತದು. ಸೊ ಒಂದು ತುಂಬ ಚೆನ್ನಾಗಿ ಹೇಳಿದ್ರಿ, ಸಕ್ಸಸ್ ಇಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬಾರ್ದು ಅಂತ. ಸೊ ಸಕ್ಸಸ್ಸನ್ನು ತಲೆಗೆ ತೊಗೊಳ್ದೆ, ಫೇಲ್ಯೂರನ್ನು ಹಾರ್ಟಿಗೆ ತೊಗೊಳ್ದೆ ಇರೋದು ಒಂದು ಥಿಯರಿ. ಬಟ್ ಅಥ್ಲೀಟ್ಸು ಸಕ್ಸಸ್ಸನ್ನು ತಲೆಗೆ ತೊಗೊಳ್ದೆ ಹೇಗಿರ್ತೀರಾ? ಅದಕ್ಕೆ ಏನಾದ್ರು ಸಪ್ರೇಟ್ ರೀತಿ ನೀತಿಗಳು ಫಾಲೋ ಮಾಡ್ತೀರಾ? ಅಥವಾ ಕೋಚಸ್ಗಳು ಆ ಥರ ನೀವು ಅವರಿಗೆ ಏನಾದ್ರು ಹಾರ್ಡ್ ಕಂಡೀಷ್ನಿಂಗ್ ಕೊಡ್ತೀರಾ? ಸಿಂಪಲ್. ಒಂದು ಅವರು ಮರ್ಯಾದೆ ಕೊಡೋದನ್ನ ಬಿಟ್ಬಿಡ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆ ಸೇರೋದು ಬಿಟ್ಬಿಟ್ಟಿರ್ತಾರೆ. ಸೊ ಅವ್ರ ಲೈಫ್ ಬೇರೆ ಥರನೇ ತೊಗೊಂಡೋಗ್ತಾ ಇರ್ತಾರೆ ಅವರು. ಆಮೇಲೆ ಸ್ಪೋರ್ಟ್ಸು, ಎಜುಕೇಷನ್ ದೊಡ್ಡದು ಯಾರಿಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಆ ಟೈಮಿಂದ ಕ್ರಿಕೆಟ್ ಆಡ್ತಿದ್ದೀವಿ, ಇವಾಗಲೂ ಆಡ್ತಿದ್ದೀವಿ. ಅದೇ ಪಿಚ್ಚು, ಅದೇ ಬ್ಯಾಟು, ಅದೇ ಇದು. ಸೊ ವಿ ಆರ್ ಅ ಪರ್ಸನ್ಸ್ ಹೂ ಆರ್ ಚೇಂಜಿಂಗ್. ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆ ದುರಾಂಕಾರ ಮಾಡಿದ್ರೆ ವಾಪಸ್ ಹಂಗೆ ಕೊಡುತ್ತದು. ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್. ಯಾಕೆ ನಾವು ಹೋದ ತಕ್ಷಣ ಕಾಲು ಮುಕ್ಕೊಂಡು ಹೋಗ್ತೀವಿ, ಯಾಕೆ ಇದ್ದಕ್ಕೆ ಹೋಗ್ತೀವಿ? ಅದು ಮರ್ಯಾದೆ. ಆ ಮರ್ಯಾದೆ ಕಳ್ಕೊಂಬಿಟ್ಟು ಶೋಕಿಗೆ ಹೋದರೆ ಅದು ಹಂಗೆ ಕೊಡುತ್ತೆ ವಾಪಸ್ ಅದು. ಮತ್ತು ಇನ್ನೊಂದು ಅದರಿಂದ ನಾವು ಅನ್ನೋ ಒಂದು ಅಲ್ವಾ, ಸ್ಪೋರ್ಟ್ಸ್ ಅಂದರೆ ಅದನ್ನೆಲ್ಲ ಅದು ಕೊಟ್ಟರೆ ತಾನೇ ಇವ್ರು ಬರಲಿ ಅದು ಪರ್ಫಾರ್ಮ್ ಮಾಡೋಕ್ಕೆ. ಎಜುಕೇಷನ್, IPS ಆಫೀಸರ್ ಯಾರೇ ಇರಲಿ, ಇವನ್ ಆ್ಯಕ್ಟರ್ಸ್ ಸ್ಟೇಜ್ ಹತ್ಬೇಕಾದ್ರು ಅಷ್ಟೇ. ನಾವೆಲ್ಲ ಅಂದರೆ ದುರಾಂಕಾರ ಮಾಡಿದ್ರೆ ಯೂನಿವರ್ಸಲ್ ತೊಗೊಳ್ಳಲ್ಲ. ಇಟ್ಸ್ ಲೈಕ್ ಆಯಿಲ್ ಆ್ಯಂಡ್ ವಾಟರ್ ಥರ, ಎಷ್ಟೇ ಆದರೂ ಮಿಕ್ಸ್ ಆಗೋದೇ ಇಲ್ಲ. ನಾನು ಅದೇ ಮಕ್ಳಿಗೆಲ್ಲ ಹೇಳ್ತೀನಿ, ಸಿಂಪಲಾಗಿ ಇಟ್ಕೊಳ್ಳಿ. ನೀವು ಎಷ್ಟೇ ಬಂದ್ರೂ 30 ವರ್ಷಕ್ಕೆ ಸ್ಪೋರ್ಟ್ಸ್ ಬಿಡಲೇಬೇಕು. 30-32 ವರ್ಷದ ಮೇಲೆ ನೀವು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಂಗ್ಸ್ಟರ್ಸ್ ಬರ್ತಾ ಇರ್ತಾರೆ. ಆ್ಯಂಡ್ ಬಾಡಿ ಏಜಸ್. ಹೌದು, 10 ಇಯರ್ಸ್ ನಿಮ್ಮ ಹತ್ರ ಗೋಲ್ಡನ್ ಟೈಮ್. ಹಂಬಲಾಗಿ ಸ್ವೀಟಾಗಿ ಮಾಡಿ. ಅದು ಬಿಟ್ಟು ನಾನೇ ಕಿಂಗು, ಅವ್ರಿಗೊಂಥರ ದುರಾಂಕಾರ ಬಂದ್ಬಿಡುತ್ತೆ. ಇಟ್ ವಿಲ್ ಈಟ್ ಯು ಅಪ್ ಲೈಕ್ ದಿಸ್. ನೋಡಿ ಸಚಿನ್ ಎಂಥ ಗಾಡು, ಏನು ಹಂಬಲ್ ಇರ್ತಾರೆ ಅವರೆಲ್ಲ. ಅವ್ರು ಕಿಟ್ಟು ಯಾರಿಗೂ ಬಿಡಲ್ಲ ಅವ್ರು ಮುಟ್ಟಕ್ಕೆ. ನಮ್ಮ MS ವಿನಯ್ ಅಂತ ಒಬ್ರು ಇದ್ದಾರೆ, ಅವ್ರ ಜೊತೆಗೆ ಇರ್ತಾರೆ. ಅವ್ರು ಕಿಟ್ ಎತ್ಕೊಳ್ಳೋಕೆ ಬಿಡಲ್ಲ ಇವತ್ತುವರೆಗೂ. ಅವರೇ ಎತ್ಕೋತಾರೆ, ಅವರೇ ಕ್ಲೀನ್ ಮಾಡ್ಕೋತಾರೆ, ಅವರೇ ಇಡ್ತಾರೆ. ಸಚಿನ್ ಯಾರು ಮನ್ಸು ಮಾಡಿದ್ರೆ 10 ಜನ ಇಟ್ಕೋಬೋದು ಕೆಲಸಕ್ಕೆ. ಬಟ್ ಅವ್ರು ಹೆಂಗೆ ಮಾಡ್ತಿದ್ದಾರೆ ಅಂದರೆ ನೋಡಿ ಕಲಿಬೇಕಲ್ವಾ. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಐ ಥಿಂಕ್ there is a reason why few legends are legends ಅಂತ. ಅಫ್ಕೋರ್ಸ್ ನಿಮ್ಮದೇ ಒಂದು ಜರ್ನಿ ಸಿನ್ಸ್ ಇದು ಓಪನ್ ಆಗಿರೋದ್ರಿಂದ ಈ ಕ್ರಿಕೆಟ್ ಬಗ್ಗೆ. ವೇದಾ ಕೃಷ್ಣಮೂರ್ತಿ ಅವ್ರನ್ನ ತಾವು ಕೋಚ್ ಮಾಡಿದ್ರಿ. ಹೌದು, ವೇದಾಗೆ, ದಿವ್ಯಾಗೆ ಅಲ್ಲೆಲ್ಲ ನಮ್ಮ ಜಿಮ್ ಬರ್ತಾಯಿದ್ರು. ಹೌ ವಾಸ್ ಇಟ್ ಕೋಚಿಂಗ್ ದೆಮ್? ಅಂದರೆ ಏನೇನು ಇತ್ತು ತಮ್ಮ ಒಂದು ಕೋಚಿಂಗ್ ಲಿಸ್ಟಲ್ಲಿ, ತಮ್ಮ ಪ್ರೊಫೈಲ್ಗೂ ಅವ್ರ ಪ್ರೊಫೈಲ್ಗೂ? ಕ್ರಿಕೆಟರ್ಸು ಅವರು ತುಂಬ ಕಷ್ಟಪಟ್ಟು ಬಂದಿರೋ ಹುಡುಗಿಯರೆಲ್ಲ. ಹುಡುಗಿಯರ ಸ್ಪೋರ್ಟ್ಸ್ ಸಡನ್ನಾಗಿ ಇಂಪ್ರೂವ್ ಆಗಿಬಿಡ್ತು. ಆಗ ಟೈಮಲ್ಲಿ ಯಾರು ಅದ್ರಲ್ಲಿ ಒಳ್ಳೆ ಫಿಟ್ನೆಸ್ ಇದ್ದರು,
ಯಾರು ಅದಕ್ಕೆ ಫೋಕಸ್ ಮಾಡ್ತಾಯಿದ್ರು ಅವರೇ ಇಂಪ್ರೂವ್ ಆಗ್ತಾಯಿತ್ತು. ಕ್ರಿಕೆಟ್ ಬೇರೆ ಬೇರೆ ಜನ ಇದ್ದಾರೆ, ಕ್ರಿಕೆಟರ್ಸ್ ಇದ್ದಾರೆ, ಆಮೇಲೆ ಸ್ಕೇಟರ್ಸ್ ಇದ್ದಾರೆ, ನನ್ನ ಹತ್ರ ತುಂಬ ಜನ ಇದ್ದಾರೆ ಸ್ಪೋರ್ಟ್ಸ್ ಮಾಡೋರು. ಸೊ ಅವ್ರಿಗೆಲ್ಲ ಫಿಟ್ನೆಸ್ ಹೇಳ್ಕೊಡ್ತಿದ್ದೆ ನಾನು. ಸೊ ಮೇನ್ ಅಥ್ಲೆಟಿಕ್ಸು ಅದ್ರಲ್ಲಿ ಇವ್ರಿಗೆ ಫಿಟ್ನೆಸ್ ಹೇಳ್ಕೊಡ್ತಿದ್ದೆ. ಸೊ ಇವರೆಲ್ಲ ಜಯನಗರ್ ಬರೋರು, ಶ್ರೇಯಾಂಕ ಪಾಟೀಲ್ ಆಗಿರಲಿ, ಆಮೇಲೆ ಅವ್ರದ್ದು ಒಂದು ಟೀಮ್ ಇದ್ದವರೆಲ್ಲ ಚಿಕ್ಕ ಹುಡುಗಿಯರು ಅವಾಗೆಲ್ಲ, ಪ್ರತ್ಯೂಷ್ ಅವರೆಲ್ಲ ನಮಗೊಂದು ಗ್ಯಾಂಗ್ ಇತ್ತು ಅವ್ರದ್ದು. ಅವ್ರು ಬರೋರು ನಮ್ಮ ಅಕಾಡೆಮಿಗೆ ಬಂದು ಕ್ರಿಕೆಟೆಲ್ಲ ಪ್ರಾಕ್ಟೀಸ್ ಮುಗಿಸ್ಕೊಂಡು ನಮ್ಮ ಫಿಟ್ನೆಸ್ ಬರೋರು. ಸೊ ಫಿಟ್ನೆಸ್ಸಲ್ಲಿ ಎಲ್ಲೋ ಒಂದು ಕಡೆ ವೀಕ್ ಆಗ್ತಾಯಿದ್ರು ನಮ್ಮ ಜನ. ಸೊ ಬರ್ತಾ 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 ಇವಾಗ 3-4 ಇಯರ್ಸ್ ಆದಮೇಲೆ ಫಿಟ್ನೆಸ್ಗೆ ಪೀಕ್ ಬಂದುಬಿಟ್ಟಿದ್ದಾರೆ ಹುಡುಗಿರು. ಇವಾಗ ನಮ್ಮ ಇಂಡಿಯನ್ ಟೀಮ್ ನೋಡಿ ಗೊತ್ತಾಗ್ಬಿಡ್ತು ಅವ್ರಿಗೆ, ಫಿಟ್ನೆಸ್ ಇಲ್ಲಾಂದರೆ ಇಲ್ಲಿ ಏನು ವರ್ಕ್ ಆಗೋಲ್ಲ, ಇವರೆಲ್ಲ ರನ್ನಿಂಗ್ ಮಾಡ್ತಾಯಿರಲಿಲ್ಲ. ಸೊ ಫಿಟ್ನೆಸ್ ಮಾಡಬೇಕು, ಬೆಳಿಗ್ಗೆ ರನ್ನಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ತಿನ್ನಿ, ಪ್ರಾಕ್ಟೀಸ್ ಮಾಡಿ. ಸ್ಕಿಲ್ಸ್ ಅಂತ ಅವ್ರಿಗೆ ಬಾಡೀಲಿ ಇದೆ, 10 ಇಯರ್ಸಿಂದ ಪ್ರಾಕ್ಟೀಸ್ ಮಾಡಿ. ಅವ್ರು ಲ್ಯಾಕ್ ಮಾಡ್ತಿದ್ದು ಫಿಟ್ನೆಸ್ಸು. ಅದೊಂದು ಹಾಕ್ಕೊಂಬಿಟ್ರು ಅವರು, ದೇ ಆರ್ ಗೋಯಿಂಗ್ ವೆರಿ ಗುಡ್. ತುಂಬ ಚೆನ್ನಾಗಿ. ಫಸ್ಟ್ಲಿ ನೀವು ವೇದ ಅವ್ರನ್ನ ಹೇಗೆ ಮೀಟ್ ಮಾಡಿದ್ರಿ? ವೇದಾಗೆ ದಿವ್ಯಾ ಅಂತ ಹುಡುಗಿದ್ಲಲ್ಲ, ಸೊ ಅವಳು ಮತ್ತು ಅವರೆಲ್ಲ ಬ್ಯಾಚ್ಮೇಟ್ಸು. ಸೊ ಹಂಗೆ ಜಿಮ್ ಬಂದರು, ಜಿಮ್ಮಿಂದ ಹಂಗೆ ಪರಿಚಯ ಆಗಿ, ಸೊ ಹಂಗೆ ಹೋಗ್ತಾ 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 ಹಂಗೆ ಪರಿಚಯ ಆಗ್ಬಿಟ್ರು. ಸೊ ರೀಸೆಂಟ್ಲಿ ಅವರು ಇವಾಗ ಇದು ಮಾಡಿಬಿಟ್ರು, ರಿಸೈನ್ ಮಾಡಿಬಿಟ್ರು. ಅವರು ಬಿಟ್ಟರು. ಫೈನ್, ಒಳ್ಳೆ ಪ್ಲೇಯರು. ಪೀಕಲ್ಲಿದ್ದಾಗ ನಂಗೆ ಪರಿಚಯ ಇರಲಿಲ್ಲ. ರೀಸೆಂಟು ಅವರ ತಾಯಿ ಮತ್ತು ಅವ್ರ ಅಕ್ಕ ತೀರ್ಕೊಂಡ್ಬಿಟ್ರು. ತುಂಬ ಡಿಪ್ರೆಷನ್ ಆಗಿದ್ರು ಅವರು. ಅದಾದಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ರು. ವೇದ ಅವರ? ಹೌದು. ಪಾಪ ಅವರು ತುಂಬ ಸ್ಟ್ರಗ್ಲಿಂಗ್ ಮಾಡಿ ಎಲ್ಲ ಕಷ್ಟಪಟ್ಟು ಬಂದರು. ಏಜ್ ಶಿ ಈಸ್ ಆಲ್ಸೋ ಕ್ರಾಸ್ 30s ಏಜು ಆಗಿತ್ತು. ಅದು ಒಂದು ಪುಷ್ ಮಾಡೋಣ ಅಂತ ಮಾಡಿದ್ರು, ಅಪ್ಪಿಗೆ ತೊಗೊಂಡೋಗೋಕ್ಕಾಗಿಲ್ಲ.